ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಡ್ಯಾಡಿ ಅಂತ ಇದ್ರು, ಅವರು ನಿಮ್ಗೆ ಡ್ಯಾಡಿ ಅಂತ ಇದ್ರು. ಏನೇನ್ ಹಂಚ್ಕೋತಾ ಇದ್ರು? ಎಷ್ಟು ಕ್ಲೋಸ್ ಆಗಿದ್ರಿ ಸೆಟ್ ಅಲ್ಲಿ? ಏನ್ ಮಜಾ ಮಾಡ್ತಿದ್ರು? ಅಲ್ಲ, ನಾವಿಬ್ರು ಸುಮಾರು ಪಾರ್ಟಿ ಮಾಡಿದೀವಿ. ಬೆಳಿಗ್ಗೆ ಇದ್ರೆ ನನಗೆ ಫೋನ್ ಹೊಡೆಯೋರು 7:30 ಒಂದು ಕಾಲ್ ಬರೋದು. ತುಂಬ ಎಲ್ಲೋದ್ರು. ನಾನು ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗ್ ಹೋಗಿದ್ದಾಗ ನನ್ನ ಫ್ಯಾಮಿಲಿ ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಬಂದಿದ್ರು. ನಾನು ಈವನ್ ರೋಮ್ ಆಗಲಿ ಇಟಾಲಿ ಆಗಲಿ ಎಲ್ಲೂ ನೋಡೋಕೆ ನನ್ನ ಬಿಡಲೇ ಇಲ್ಲ ಅವರು. ನೀವೇನಾದರೂ ಹೋದರೆ ಒಂದು ದಿವಸ ನೀವು ಹೋದ್ರೆ ಶೂಟಿಂಗ್ ಸ್ಟಾಪ್ ಮಾಡ್ತೀನಿ ಅವರು. ಅಷ್ಟು ಅನ್ಯೋನ್ಯ ಆಗಿದ್ದು. ನಾನು ಬಿಟ್ಟಿರ್ತಾರಿರಲಿಲ್ಲ. ಸ್ವಿಟ್ಜರ್ಲ್ಯಾಂಡ್ ಅಷ್ಟು ದಿವಸ ನಾನು ಎಲ್ಲೂ ಸ್ವಿಟ್ಜರ್ಲ್ಯಾಂಡ್ ಬರೀ ಜ್ಯೂರಿಕ್ಕು ಬರ್ನು ಬಿಟ್ಟರೆ, ಶೂಟಿಂಗ್ ಸ್ಪಾಟ್ ಬಿಟ್ಟರೆ ನಾನು ಯಾವ ಇಟಾಲಿಗೆ ಹೋಗಲಿಲ್ಲ, ಏನೂ ನೋಡಲಿಲ್ಲ ನಾನು. ಅಷ್ಟೇ. ನಮ್ಮ ಮಿಸ್ಸಸ್ ಕೇಳೋರು ಹಂಗೂ ಒಂದು ದಿವಸ ಕಳ್ಸಪ್ಪ ಅಂತ. ಇಲ್ಲಮ್ಮ, ಅವ್ರು ಏನೋ ಹೋದ್ರೆ ನಾನು ಶೂಟಿಂಗ್ ಮಾಡಲ್ಲ ಅನ್ನೋರು. ಆ ಥರ ಅನ್ನೋನೇ ಇತ್ತು. ಇವಾಗ ಏನೋ ಆಗೋಗ್ಬಿಟ್ಟೈತೆ ಅಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಅವೆಲ್ಲ ನನಗೇನು ಇಷ್ಟ ಇಲ್ಲ. ಯಾವ ವಿಚಾರಕ್ಕೆ ತುಂಬಾ ಸಿಟ್ಟು ಮಾಡ್ಕೋತಾ ಇದ್ರು ಸರ್? ಮುಂಗೋಪಿ ಅಂತಾರಲ್ವಾ, ಯಾವ ವಿಚಾರಕ್ಕೆ ಆಗ್ತಾ ಇದ್ರು? ತುಂಬಾ ಸಿಟ್ಟು ಮಾಡ್ಕೋತಾ ಇದ್ರು ಯಾವ ವಿಚಾರಕ್ಕೆ? ಅವರು ತುಂಬಾ ಟ್ರಿಗರ್ ಆಗ್ತಾ ಇತ್ತು? ನನ್ನ ಹತ್ರ ಆಗಿಲ್ವಲ್ಲಮ್ಮ. ನನ್ನ ಹತ್ರ ಬರೀ ಮಾತುಕತೆ ಆಗಿದೆ. ಇವಾಗ ನನ್ನ ಹತ್ರ ಆಗಿದ್ರೆ ನಾನು ಹೇಳಬೇಕು ಅಲ್ವಾ. ನನ್ನ ಹತ್ರ ಬರೀ ಅದೇ ಹೇಳಿದ್ರ ಇದಕ್ಕೇನಪ್ಪ, ಪಬ್ಲಿಸಿಟಿಗೋಸ್ಕರ ಸ್ವಲ್ಪ ಮಾತುಕತೆ ಆಯ್ತು ಅಷ್ಟೇ. ನನ್ನ ಹತ್ರ ಕರಿಯಾ ಮತ್ತೆ ನಿನಗೋಸ್ಕರ ಸಿನಿಮಾ ಸಂದರ್ಭದಲ್ಲೂ ಏನೋ ರೀಲ್ ಹೊಡೆದಾಕಿರೋ ಅಂತದ್ದು ಪ್ರೇಮ್ ಅವ್ರ ಜೊತೆ ಕಿರಿ ಪ್ರೊಡ್ಯೂಸರ್, ನೀವು ಸಂಬಂಧಪಟ್ಟ ಪ್ರೊಡ್ಯೂಸರ್ ಕೇಳಬೇಕಮ್ಮ. ಯಾಕಂದ್ರೆ ಆ ಪ್ರೊಡ್ಯೂಸರ್ಗೆ ಆಗಿರೋದು ಅವ್ನು ಮಾತ್ರ ಹೇಳ್ಬೇಕಷ್ಟೇ, ಬೇರೆಯವ್ರಿಗೆ ಏನೂ ಗೊತ್ತಿರಲ್ಲ. ನಾನು ಹೇಳಿದ್ದು ಕರಿಯಲ್ಲಿ ರೀಲ್ಸ್ ಹಾಕಿದ್ರು ಅದು ಇದು ಅನ್ನೋದು. ನೀವು ಆ ಪ್ರೊಡ್ಯೂಸರ್ ಇಲ್ಲ ಪಾಪ, ಇವಾಗ ಬಾನೇಕಾಲ್ ಬಾಲರಾಜ್ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಆಮೇಲೆ ಪ್ರೇಮ್ ಗೊತ್ತಿರುತ್ತೆ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲಮ್ಮ. ಯಾಕಂದ್ರೆ ಕರಿಯಾ ಸಿನಿಮಾ ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಸರ್, ಕೊನೆಯದಾಗಿ ಇಷ್ಟು ಡಿಮ್ಯಾಂಡ್, ಅಷ್ಟು ಅಭಿಮಾನಿಗಳು, ಈಗಲೂ ಸಹ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅವರಿಗೆ. ಅಷ್ಟು ಅಭಿಮಾನಿಗಳು ಇದ್ದಾರೆ, ಅವರವ್ರನ್ನೇ ಸಮರ್ಥಿಸ್ಕೊಳ್ತಾ ಇದ್ದಾರೆ, ಎಲ್ಲೂ ಬಿಟ್ಕೊಡ್ತಾ ಇಲ್ಲ ದರ್ಶನ್ ಅವ್ರನ್ನ. ಆ ರೀತಿ ಒಬ್ಬ ನಟ ಈ ರೀತಿ ಒಂದು ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಾಗ ಚಿತ್ರರಂಗಕ್ಕೆ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗ್ಲೇ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಪರಿಣಾಮ ಬೀರಬಹುದು? ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳು ಈಗ ಕಡಿಮೆ ಆಗ್ತಿದ್ದಾರೆ ಅನ್ನೋ ರೀತಿ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ನಾವು ಕಳ್ಕೊಂಡ್ಮೇಲೆ ಥಿಯೇಟರ್ಗೆ ಹೋಗುವಂತ ಒಂದು ಮರ್ತು ಹೋಗ್ಬಿಡ್ತಾ ಇದೀವಿ. ಅವ್ರ ಫ್ಯಾಮಿಲಿ ಸಿನಿಮಾಗಳು ಬರ್ತಿಲ್ಲ ಅನ್ನೋ ಕಾರಣಕ್ಕೆ. ಹೇಳಿದಲ್ಲಮ್ಮ, ಪುನೀತ್ ರಾಜ್ಕುಮಾರ್ ಹೋದ್ಮೇಲೆ ಸಿನಿಮಾ ಇಂಟ್ರೆಸ್ಟ್ ಕ್ರೇಜೇ ಕಮ್ಮಿ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವಾಗ ನಾನು ಸಿನಿಮಾ ಮಾಡದಿರ್ಬೋದು, ನಾವು ಸಿನಿಮಾ ಮಾಡಬೇಕಾಯ್ತು, ಅಷ್ಟರೊಳಗೆ ಅವ್ರು ಹೋದರು. ಆ್ಯಕ್ಚುಲಿ ನಮಗೂ ಅವ್ರದ್ದು ತುಂಬ ಚೆನ್ನಾಗಿತ್ತು ಬಾಂಧವ್ಯ. ಪುನೀತ್ ರಾಜ್ಕುಮಾರ್ದು ನಮ್ಮದು ತುಂಬ ಚೆನ್ನಾಗಿತ್ತು. ಹೋದರು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಇಂಡಸ್ಟ್ರಿ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಸಿನಿಮಾನೂ ಯಾರೂ ಬರ್ತಾಯಿಲ್ಲ. ಅಂಥ ಟೈಮ್ನಲ್ಲಿ ಈ ಥರ ಆದಾಗ ಇಂಡಸ್ಟ್ರಿಗೆ ತುಂಬ ಹೊಡೆತ ಬೀಳ್ತಿದೆ. ಈಗಾಗಲೇ ಬ್ಯಾಂಕಾಕ್ ಶೂಟಿಂಗ್ ಅಲ್ಲಿ ಸಹ ಇರಬೇಕಿತ್ತಂತೆ, ಇವಾಗ ಆ ನಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ ಡೆಬಿಲ್ ಟೀಮ್ ಅವರು. ಅದೇ ಬ್ಯಾಂಕಾಕ್ ಹೋಗ್ಬೇಕಾಯ್ತಂತೆ, ಒಂದು 2 days ಬಿಟ್ಟು ಮೈಸೂರು ಶೂಟಿಂಗ್ ಆದಮೇಲೆ. ಆಮೇಲೆ ಈ ಥರ ಆಗಿದೆ. ಅವ್ರು ಮೊದಲೇ ಇಲ್ಲಿಂದ ಅಲ್ಲಿ ಹೋದ್ಮೇಲೆ ಈ ಥರ ಎಲ್ಲ ಆಗಿದ್ರೆ ಕಷ್ಟ ಆಗ್ತಿತ್ತು. ಹೋಗಕ್ಕೆ ಮೊದಲೇ ಹಿಂಗಾಗಿದೆಯಲ್ಲ, ಅಲ್ಲಿ ಹೋಗೋದು ಇದು ಉಳೀತು. ಯಾಕಂದ್ರೆ ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಶೂಟಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲ. ಈ ಥರ ಒಂದು ಇನ್ಸಿಡೆಂಟ್ ಆದಾಗ ತಿರ್ಗಾ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋದು, ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಇಷ್ಟಲ್ಲೇ ಮುಗಿದಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ಮಾಪಕ ಮಹದೇವ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.